ಜಮ್ಮು ಮತ್ತು ಕಾಶ್ಮೀರದ ಕೆಲವು ಭಾಗಗಳನ್ನು ಪಾಕಿಸ್ತಾನ ಅಕ್ರಮವಾಗಿ ಆಕ್ರಮಿಸಿಕೊಂಡಿರುವ ಸಮಸ್ಯೆಯನ್ನು ಪರಿಹರಿಸಲು ಭಾರತ ಎಂದಿಗೂ ಮೂರನೇ ವ್ಯಕ್ತಿಯನ್ನ ಮಧ್ಯಸ್ಥಿಕೆ ವಹಿಸೋಕೆ ಕೇಳಿಲ್ಲ ಮತ್ತು ಸ್ವೀಕರಿಸೋದಿಲ್ಲ. ಇದು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಮಂಗಳವಾರ ತಡರಾತ್ರಿ ನಡೆಸಿದ ದೂರವಾಣಿ ಸಂಭಾಷಣೆಯ ಪ್ರಮುಖ ಅಂಶ ಆಗಿತ್ತು. ಅಲ್ರಿ, ಭಾರತ ಪಾಕಿಸ್ತಾನ ಸಮಸ್ಯೆ ನಮ್ದು, ಅದನ್ನ ಹೇಗೋ ಸರಿಪಡಿಸ್ಕೋಬೇಕು ಅನ್ನೋದು ನಮಗೆ ಗೊತ್ತಿದೆ. ಮೂರನೇವರು ಬಂದು ನಮ್ಮ ಸಮಸ್ಯೆಗೆ ದೊಡ್ಡ ಪ್ರಾಬ್ಲಮ್ ಆಗಿದೆ. ಅಲ್ಲದೆ ನಾವೇನು ಬನ್ನಿ ನಮ್ಮ ಸಮಸ್ಯೆಯನ್ನ ಬಗೆಹರಿಸಿ ಅಂತ ಏನು ಬುಲಾವ್ ಕೊಟ್ಟಿದ್ವಾ? ಇಲ್ಲ ತಾನೆ, ನಮ್ಮ ಪಾಡಿಗೆ ನಾವಿದ್ವಿ. ಹಾಗಿದ್ದಾಗ ನಮ್ಮ ಮಧ್ಯೆ ಬಂದಿದ್ದಲ್ಲದೆ ಮೂಗ್ ತುರ್ಸೋದು ಯಾಕೆ ಅಂತಾನೆ ಗೊತ್ತಾಗ್ತಿಲ್ಲ. ಬುಧವಾರ ಬೆಳಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಮೋದಿ G7 ಶೃಂಗಸಭೆಯಲ್ಲಿ ಭಾಗವಹಿಸಲು ಕೆನಡಾದಲ್ಲಿದ್ದಾಗ ನಡೆದ ಆ 35 ನಿಮಿಷಗಳ ಫೋನ್ ಕರೆಯ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಟ್ರಂಪ್ ಪ್ರಧಾನಿ ಮೋದಿ ಅವರನ್ನ ಆಪರೇಷನ್ ಸಿಂಧೂರ್ ಬಗ್ಗೆ ವಿವರಗಳನ್ನ ಕೇಳಿದ ನಂತರ ಈ ವಿಷಯ ಪ್ರಸ್ತಾಪ ಆಯಿತು ಅಂತ ಹೇಳಿದ್ರು. प्रधानमंत्री मोदी और राष्ट्रपति ट्रंप की मुलाकात G7 समिट की साइडलाइंस पर होनी तय थी. राष्ट्रपति ट्रंप को जल्दी वापस अमेरिका लौटना पड़ा, जिसके कारण ये मुलाकात नहीं हो पाई. इसके बाद राष्ट्रपति ट्रंप के आग्रह पर आज दोनों लीडर्स की फोन पर बात हुई. बातचीत लगभग 35 मिनट चली. प्रधानमंत्री मोदी ने राष्ट्रपति ट्रंप को स्पष्ट रूप से कहा कि इस पूरे घटनाक्रम के दौरान कभी भी किसी भी स्तर पर भारत अमेरिका ट्रेड डील या अमेरिका द्वारा भारत और पाकिस्तान के बीच मध्यस्थता जैसे विषयों पर बात नहीं हुई थी. सैन्य कार्रवाई रोकने की बात सीधे भारत और पाकिस्तान के बीच दोनों सेनाओं की एग्जिस्टिंग चैनल्स के माध्यम से हुई थी और पाकिस्तान के ही आग्रह पर हुई थी. प्रधानमंत्री मोदी ने जोर देकर कहा कि भारत ने न तो कभी मध्यस्थता स्वीकार की थी, न करता है और न ही कभी करेगा. ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಭಾರತದ ಯಶಸ್ವಿ ಮಿಲಿಟರಿ ಪ್ರತಿಕ್ರಿಯೆ ಆಪರೇಷನ್ ಸಿಂಧೂರ್ ಆಗಿತ್ತು. ಜೊತೆಗೆ ಭಾರತ ಪಾಕ್ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವ ಭಯೋತ್ಪಾದಕ ಶಿಬಿರಗಳನ್ನ ಮಾತ್ರ ಗುರಿಯಾಗಿಸಿಕೊಂಡಿದೆ ಅಂತ ಪ್ರಧಾನಿ ಮೋದಿ ಟ್ರಂಪ್ಗೆ ತಿಳಿಸಿದ್ರು. ನಂತರ ಪ್ರಧಾನಿ ಮೋದಿ ಮೂರನೇ ವ್ಯಕ್ತಿಯ ಮಧ್ಯಸ್ಥಿಕೆಗೆ ಸಂಬಂಧಿಸಿದಂತೆ ಭಾರತದ ನಿಲುವನ್ನ ಒತ್ತಿ ಹೇಳಿದ್ರು. ನಮಗೆ ಮಧ್ಯಸ್ಥಿಕೆ ಬೇಡ, ನಮಗೆ ಅದರ ಅಗತ್ಯ ಇಲ್ಲ ಅಂತ ಮೋದಿ ಖಡಕ್ಕಾಗಿ ಟ್ರಂಪ್ಗೆ ಉತ್ತರ ಕೊಟ್ಟರು. ಭಾರತ ಎಂದಿಗೂ ಮಧ್ಯಸ್ಥಿಕೆಯನ್ನು ಒಪ್ಕೊಂಡಿಲ್ಲ, ಸ್ವೀಕರಿಸೋದೂ ಇಲ್ಲ ಅಂತ ಪ್ರಧಾನಿ ಮೋದಿ ಒತ್ತಿ ಹೇಳಿದ್ರು. ಈ ಬಗ್ಗೆ ಭಾರತದಲ್ಲಿ ಸಂಪೂರ್ಣ ರಾಜಕೀಯ ಒಮ್ಮತ ಇದೆ ಅಂತ ಮೋದಿ ಜೊತೆ ಮಿಶ್ರಿ ಪತ್ರಿಕಾಗೋಷ್ಠಿಯಲ್ಲಿ ಕೈ ಜೋಡಿಸಿದ್ರು. ಈ ಟ್ರಂಪ್ ಇದಾರಲ್ಲ, ಈ ಮನುಷ್ಯನ ಸಮಸ್ಯೆ ಏನು ಅಂತಾನೆ ಗೊತ್ತಾಗ್ತಿಲ್ಲ. ಸುಮ್ಮನೆ ನಮ್ಮ ಪಾಡಿಗೆ ನಮ್ಮನ್ನ ಬಿಡೋಕೇನು ಅಂತ. ನಮ್ಮ ಸಮಸ್ಯೆನ ನಾವೇ ನೋಡ್ಕೊಳ್ತೀವಿ, ಬಿಟ್ಬಿಟ್ರೆ ತುಂಬಾ ಒಳ್ಳೇದು. ಮೊದಲು ಯುದ್ಧ ಸ್ಟಾಪ್ ಮಾಡಿ ಅಂತ ಅಡ್ಡ ಬಂದ್ರು. ಈಗ ಕಾಶ್ಮೀರದ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಬಂದಿದ್ದಾರೆ. ಅಷ್ಟೇ ಅಲ್ಲದೆ ಕಾಶ್ಮೀರದ ವಿಚಾರದಲ್ಲಿ ಭಾರತ ಪಾಕಿಸ್ತಾನದ ಮಧ್ಯೆ ಇರೋದು ಬೈಲ್ಯಾಟ್ರಲ್ ಅಗ್ರಿಮೆಂಟ್ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಸುಮ್ಮನೆ ಇದ್ರೆ ತುಂಬಾ ಒಳ್ಳೇದು. ನನಗೇನೋ ಟ್ರಂಪ್ ಈ ರೀತಿ ಆಡ್ತಿರೋದು ಪಾಕಿಸ್ತಾನದ ಜೊತೆ ಸಂಬಂಧ ಉಳಿಸ್ಕೊಳ್ಳೋ ಪ್ಲಾನ್ ಅಂತ ಅನಿಸ್ತಾ ಇದೆ.